ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕನೇರಳೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ವಾರ್ಷಿಕ ಮಹಾಸಭೆ ನಡೆಯಿತು. ಇನ್ನು ನಡೆದ ಸಭೆಯಲ್ಲಿ ಮೈಮೂಲ್ ವಿಸ್ತರಣಾ ಅಧಿಕಾರಿ ಶ್ರೀಕಾಂತ್ ಮಾತನಾಡಿ, ಸಂಘದ ಅಭಿವೃದ್ಧಿಯಲ್ಲಿ ಹಾಲು ಉತ್ಪಾದಕರ ಪಾತ್ರ ಮಹತ್ವದ್ದಾಗಿದೆ. ಮೈಮೂಲ್ ಒಕ್ಕೂಟದಿಂದ ನೀಡುವಂತಹ ಪಶು ಆಹಾರ, ಖನಿಜ ಮಿಶ್ರಣವನ್ನು ಕಡ್ಡಾಯವಾಗಿ ಬಳಸಬೇಕು. ಯಾವುದಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಪಶು ವೈದ್ಯರ ಅಥವಾ ಕಾರ್ಯದರ್ಶಿ ಗಮನಕ್ಕೆ ತರಬೇಕು. ಒಕ್ಕೂಟದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಪ್ರತಿಯೊಬ್ಬರೂ ಬಳಸಿಕೊಂಡು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಅಧಿಕ ಲಾಭ ಗಳಿಸುವುದರ ಜೊತೆಗೆ ಅಭಿವೃದ್ಧಿಗೆ ಒತ್ತು ನೀಡಬೇಕು ಅಂತ ತಿಳಿಸಿದರು. ಇನ್ನು ನಡೆದ ಮಹಾಸಭೆಯಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಸಿವಿ ವೆಂಕಟೇಶ್, ಸಂಘದ ಸಿಇಒ ಮಧು ಅವರು ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಒಕ್ಕೂಟದಿಂದ 6 ರಿಂದ 8 ಲಕ್ಷ ರೂಪಾಯಿ ನಿಮಗೆ ಜನರೇಟರ್ ಆಗಿರ್ಬೋದು, ಒಳಗಡೆ ಟ್ಯಾಂಕ್ ಆಗಿರ್ಬೋದು, ನಿಮ್ಗೆ ಏನು ಆದಾಯ ಅಂದ್ರೆ ಇಲ್ಲಿ ಇನ್ನೊಬ್ರಿಗೆ ಕೆಲಸ ಸಿಗ್ತದೆ, ವ್ಯಾನರ್ಗೊಬ್ರಿಗೊಂದು ನೌಕರಿ ಸಿಗ್ತದೆ. ಆಮೇಲೆ ಈಗ ನಿಮ್ದು ಮಧ್ಯದಲ್ಲಿ ಹೋಯ್ತಿತ್ತು, ಚಂಕೇಶ್ವರಕ್ಕೆ ಹೋಯ್ತಿತ್ತು, ಒಂದು ತಿಂಗಳಿಗೆ ಎಷ್ಟು ಕ್ಯಾನ್ ವಾಪಸ್ ಬರ್ತಿದ್ದೋ? 10 ರಿಂದ 12 ಕ್ಯಾನ್ ಬರ್ತಿದ್ದೋ. ಹೇಳ್ತೀನಿ, ಒಂದು ಕ್ಯಾನ್ ವಾಪಸ್ ಬಂದ್ರೆ 1,500 ರೂಪಾಯಿ ದುಡ್ಡು ಆಯ್ತದೆ. ಅದೇ ಆದಾಯ ನಿಮ್ಗೆ. ಎಲ್ಲರದು ಉತ್ಪಾದಕರು ಮತ್ತೆ ಇವತ್ತೆಲ್ಲ ಸಹಕಾರದಿಂದ ಎಲ್ಲರೂ ಮಾಡಿದ್ದೀವಿ. ಮುಂದೇನೂ ಸಹ ಈ ತರ ಒಳ್ಳೆ ಹಾಲ, ಗುಣಮಟ್ಟದ ಹಾಲ ಸಹಕರಿಸಬೇಕು. ಮುಂದೇನೂ ಸಹ ಪೇಮೆಂಟು ಏನಾಗಿದೆ ಅಂದ್ರೆ, ನಮಗೆ 15 ದಿವಸದ ಪೇಮೆಂಟ್ ಕೊಡ್ತಾ ಇದರಿಂದ 7 ದಿವಸದ ಒಂದು ಹಾಕಿದ್ರು. 7 ದಿವಸದಿಂದ ಆಗ್ತಾ ಅಂತ ಹೇಳಿದ್ರೆ, ಈಗ 10 ದಿವಸದ ಒಂದು ಬಿಲ್ಲು ಒಕ್ಕೂಟದಿಂದ ಕೊಡ್ತಾರೆ. ಅದರಲ್ಲಿ ಹಾಲಿನ ಬಿಲ್ಲು ನಮಗೆ ಕಳೆದ ತಿಂಗಳು 20 ಗಂಟೆ ಬಂದಿದೆ. 20 ಗಂಟೆ ಬಂದಿದೆ ಅಂದ್ರೆ ನಾನೇ ಹೋಗಿದ್ದೆ, ಅವ್ರಿಗೆಲ್ಲ ಹೇಳಿದೆ, ನೋಡಿ ಸರ್ ಭಾಳ ಇದಾಗಿದೆ, ನಮಗೆ ಬಿಲ್ಡಿಂಗ್ ಬೇರೆ ಬಂದಿಲ್ಲ, ಇದು ಬೇರೆ ಬಂದಿಲ್ಲ, ಅಲ್ಲಿ ಬೇರೆ ಮಿನಿಸ್ಟ್ರದು ಪೆಂಡಿಂಗ್, ಅವ್ನು ಕೆಲಸ ಬರ್ತಾರೆ, ಅಲ್ಲಿ ಪೆಂಡಿಂಗ್ ಆಯಿತು, ನಿಮ್ದು ಒಕ್ಕೂಟದ ಇಲ್ಲಿ ಪೆಂಡಿಂಗ್ ಆಯಿತು. ನಾವು 25 ಸಾಲಿನಲ್ಲಿ ನಮ್ಮ ಸಂಘಕ್ಕೆ ಅತಿ ಹೆಚ್ಚು ಹಾಲು ಹಾಕಿರುವಂತ 3 ಜನರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನ ನೀಡಲಾಗುತ್ತಿದ್ದು, ಅದರಲ್ಲಿ ಪ್ರಥಮ ಬಹುಮಾನ ಸೈಯದ್ ಜಮೀರ್ 8,692 ಲೀಟರ್ ಹಾಲು ಹಾಕಿದ್ದಾರೆ. ಅವರು ಬರಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದಾರೆ. ಹಾಗೆ ದ್ವಿತೀಯ ಬಹುಮಾನ ಮಹಾದೇವ ಸಣ್ಣ ಪುಟ್ಟೇಗೌಡ, ಮಹಾದೇವ ಅವರು 7,058 ಲೀಟರ್ ಹಾಲು ಹಾಕಿದ್ದಾರೆ. ಬನ್ನಿ ಕುತ್ಕೊಳ್ಳಿ, ಇನ್ನೊಬ್ರು ಕರೀರಿ ಸರ್. ತೃತೀಯ ಬಹುಮಾನ ಮಾಧವ್, ಅವರು 6,574 ಲೀಟರ್ ಹಾಲು ಹಾಕಿದ್ದಾರೆ.